ಹಾಯ್ ಫ್ರೆಂಡ್ಸ್, ನಮಸ್ತೆ. ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಸಿಯಾಗಿರೋ ಅಲಸಂದೆ ಕಾಳಿನಿಂದ ಸಾರನ್ನು ಮಾಡ್ತಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಇದು ದೋಸೆ ಮತ್ತು ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಈ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅಲಸಂದೆ ಕಾಳನ್ನ ನಾನು ಹಸಿಗೆ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಕಾಳನ್ನೆಲ್ಲ ನೋಡಿ ಈ ರೀತಿ ಇದೆ. ಒಂದು ದಪ್ಪಗಿರೋ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ತೆಗೆದಿಲ್ಲ, ನೀವು ಬೇಕಂದರೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೋದು. ಮತ್ತು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, 2 ಆನಿಯನ್ನು, 2 ಟೊಮೆಟೊ, ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಮತ್ತು ಸಾಂಬಾರು ಪುಡಿ 2 ಸ್ಪೂನು, ಖಾರ ಪುಡಿ, ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಸಾಂಬಾರು ಬೀಜದ ಪುಡಿ ತೊಗೊಂಡಿದ್ದೀನಿ. ಒಂದು ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಫಸ್ಟ್ ಹಾಕ್ತಿದ್ದೀನಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಮತ್ತು ಕಾಯಿ, ಈರುಳ್ಳಿ, ಟೊಮ್ಯಾಟೊ. ನಾನು ಸ್ವಲ್ಪ ಖಾರವಾಗಿರಲಿ ಅಂತ 3 ಸ್ಪೂನಷ್ಟು ಖಾರ ಪುಡಿ ಯೂಸ್ ಮಾಡಿದ್ದೀನಿ. ನೀವು ಕಮ್ಮಿ ಬೇಕಾದ್ರೂ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಂಬಾರು ಬೀಜದ ಪುಡಿ ಯೂಸ್ ಮಾಡಿದ್ದೀನಿ. ಎಲ್ಲದನ್ನು ಮೆತ್ತಗೆ ರುಬ್ಕೊಂಡಿದ್ದೀನಿ. ನೈಸ್ ಪೇಸ್ಟ್ ಆಗೋ ಹಾಗೆ ಮೆತ್ತಗೆ ರುಬ್ಕೊಂಡಿದ್ದೀನಿ. ಈ ಸಾರು ಹಸಿ ಕಾಳು ಸಾರಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡ್ತಾ ಇದ್ರೇ ಒಳ್ಳೆ ಸ್ಮೆಲ್ ಬರುತ್ತೆ. ಒಂದು ಪಾತ್ರೆ ಬಿಸಿಯಾಗಕ್ಕಿಟ್ಟು 1-2 ಸ್ಪೂನಷ್ಟು ಆಯಿಲ್ ಹಾಕಿ ಒಗ್ಗರಣೆ ಸಾಮಾನು ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ. ನೀವು ಬೇರೆ ಬೇರೆ ಹಾಕ್ಕೋಬೋದು. ನೀವು ಅದೆಲ್ಲ ಬೇಡ ಅಂದರೆ ಬರೀ ಸಾಸಿವೆ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಇಲ್ಲ ಜೀರಿಗೆ ಹಾಕೋರು ಹಾಕ್ಬೋದು. ನೋಡಿ, ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಆನಿಯನ್ಸ್ ಹಾಕ್ತಾಯಿದ್ದೀನಿ ನಾನು. ಈಗ ಮಸಾಲೆನ ಸ್ವಲ್ಪನೇ ಹಾಕಿ ಹಾರುತ್ತೆ. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿ ಇಟ್ಕೊಂಡು ಆಮೇಲೆ ಮಸಾಲೆ ಹಾಕಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹೋಗಿ. ನಿಮ್ಗೆ ಯಾವ ತೆಳ್ಳಗೆ ಬೇಕು ಸಾರು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಮೀಡಿಯಮ್ ಆಗಿ ಗಟ್ಟಿಯಾಗಿರಲಿ ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿ. ನೋಡಿ, ನೀರನ್ನ ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ನೋಡಿ, ನಾನಿವಾಗ ಅಲಸಂದೆ ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳನ್ನು ಹಾಕಿ ತಿರುಗಿಸ್ಬಿಡಿ. ಮತ್ತು ಆಲೂಗೆಡ್ಡೆ, ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲೂಗೆಡ್ಡೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕಮ್ಮಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಮುಳ್ಗಾಯಿ ಬೇಕಾದರೂ ಹಾಕ್ಬೋದು, ಸಾರಿಗೆ ಚೆನ್ನಾಗಿರುತ್ತೆ. ಮುಳ್ಗಾಯಿ ಬದನೆಕಾಯಿ ಅಂತಾರೆ, ಕೆಲವು ಸೈಡು ಮುಳ್ಗಾಯಿ ಅಂತಾರೆ, ಕೆಲವು ಕಡೆ ಬದನೆಕಾಯಿ ಅಂತಾರೆ. ಹಾಕ್ಬಿಟ್ಟು ಕಲಸಿ ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ, ಲೋ ಫ್ಲೇಮಲ್ಲಿ. ನಿಮಗೆ ಇದು ಬೇಗ ಆಗಬೇಕು ಅಂದರೆ ಸೇಮ್ ಇದೇ ಪ್ರೋಸೆಸ್ನ ಕುಕ್ಕರಲ್ಲಿ ಮಾಡಿ 2 ವಿಷಲ್ ತೆಗೆದ್ರೆ ಸಾಕು, ಬೆಂದೋಗುತ್ತೆ. ನಿಮ್ಮ ಕುಕ್ಕರ್ ಹೊಸದಾದರೆ 1 ವಿಷಲ್ ಸಾಕು, ಬೇಯುತ್ತೆ ಎಲ್ಲ. ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಬೇಯೋದಕ್ಕೆ ಬೆಂದರೆ ಅದು ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಅಂತೇಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿದ್ದೆ ನಾನು. ನೋಡಿ, ಬೆಂದಮೇಲೆ ಇದು 15ರಿಂದ 20 ನಿಮಿಷ ತೊಗೊಳುತ್ತೆ ಬೇಯೋದಕ್ಕೆ. ಆಲೂಗೆಡ್ಡೆನ ನೀವು ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನೋಡ್ಬೋದು. ಸುಡುತ್ತೆ ಅನ್ನೋ ಆಗಿದ್ರೆ ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡಿ ನೋಡಿ. ಬೆಂದಿದೆ. ನಾನು ಇದನ್ನು ಸರ್ವ್ ಮಾಡ್ತಿದ್ದೀನಿ ಸರ್ವಿಂಗ್ ಬೌಲಿಗೆ ಹಾಕಿ. ಈ ದೋಸೆ ಜೊತೆ, ಇಡ್ಲಿ ಜೊತೆ, ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್.